ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ದೇಶದಾದ್ಯಂತ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಬದಲಾವಣೆ ನಡೆದಿದೆ. ಸರ್ಕಾರವು ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದು, ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಮಾಡುವ ವಿಧಾನದಲ್ಲಿ ಸಂಪೂರ್ಣ ಬದಲಾವಣೆ ಕಾಣಬಹುದು. ನೀವು ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್, HP ಗ್ಯಾಸ್ ಅಥವಾ ಯಾವುದೇ ಕಂಪನಿಯ ಗ್ಯಾಸ್ ಬಳಸುತ್ತಿದ್ದರೂ ಈ ಹೊಸ ನಿಯಮಗಳು ಎಲ್ಲರಿಗೂ ಅನ್ವಯವಾಗುತ್ತವೆ. ನೀವು ಯಾವ ರಾಜ್ಯದಲ್ಲೇ ಇದ್ದರೂ, ನಗರದಲ್ಲಿರಲಿ ಅಥವಾ ಹಳ್ಳಿಯಲ್ಲಿರಲಿ, ಈ ನಿಯಮಗಳನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಯಾಕೆಂದರೆ ಇತ್ತೀಚೆಗೆ ಅನೇಕ ಜನರು ಗ್ಯಾಸ್ ಬುಕ್ ಮಾಡಲು ಸಾಧ್ಯವಾಗುತ್ತಿಲ್ಲ ಅಥವಾ ಬುಕ್ ಮಾಡಿದರೂ ಸಮಯಕ್ಕೆ ಸರಿಯಾಗಿ ಡೆಲಿವರಿ ಸಿಗುತ್ತಿಲ್ಲ ಎಂಬ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಕೆಲವರು ಹೇಳುವಂತೆ ಬುಕಿಂಗ್ ಮಾಡಿದ ನಂತರ 1 ವಾರ ಕಾದರೂ ಗ್ಯಾಸ್ ಸಿಗುತ್ತಿಲ್ಲ. ಈ ರೀತಿಯ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ ಹೊಸ ವ್ಯವಸ್ಥೆಯನ್ನು ತರಲು ಮುಂದಾಗಿದೆ. ಇದೀಗ ನೀವು ಸರಿಯಾದ ವಿಧಾನದಲ್ಲಿ ಹೊಸ ನಿಯಮಗಳನ್ನು ಅನುಸರಿಸಿ ಗ್ಯಾಸ್ ಬುಕ್ ಮಾಡಿದರೆ ನಿಗದಿತ ಸಮಯದಲ್ಲಿ ಗ್ಯಾಸ್ ಸಿಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾವು ಈ ಹೊಸ ನಿಯಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲು ನಾವು ಹಳೆಯ ವಿಧಾನವನ್ನು ನೋಡೋಣ. ಮೊದಲು ಏನಾಗುತ್ತಿತ್ತು ಅಂದ್ರೆ, ಬಹುತೇಕ ಜನರಿಗೆ ತಮ್ಮ ಕನ್ಸ್ಯೂಮರ್ ನಂಬರ್ ಇರುತ್ತಿತ್ತು. ಆ ನಂಬರ್ ಬಳಸಿ ಯಾರಾದರೂ ಯಾವುದೇ ಮೊಬೈಲ್ ನಂಬರ್ನಿಂದ ಕರೆ ಮಾಡಿ ಗ್ಯಾಸ್ ಬುಕ್ ಮಾಡಬಹುದು. ಇದು ತುಂಬಾ ಸುಲಭವಾಗಿತ್ತು, ಆದರೆ ಇದರಿಂದ ದುರುಪಯೋಗ ಕೂಡ ಹೆಚ್ಚಾಗಿತ್ತು. ಇದೀಗ ಈ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಲಾಗಿದೆ. ಹೊಸ ನಿಯಮದ ಪ್ರಕಾರ ನಿಮ್ಮ ಗ್ಯಾಸ್ ಬುಕ್ಕಿಂಗ್ ಮಾಡಲು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದಾದ ನಂತರ ಬರುತ್ತದೆ ಎರಡನೇ ಮುಖ್ಯ ನಿಯಮ, ಅದು ಆನ್ಲೈನ್ ಬುಕಿಂಗ್. ಇಂದಿನ ಕಾಲದಲ್ಲಿ ಇದು ಅತ್ಯಂತ ಸುಲಭ ಮತ್ತು ವಿಶ್ವಾಸಾರ್ಹ ವಿಧಾನವಾಗಿದೆ. ನೀವು ನಿಮ್ಮ ಗ್ಯಾಸ್ ಕಂಪನಿಯ ಅಧಿಕೃತ ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ ಬಳಸಿ ಸುಲಭವಾಗಿ ಗ್ಯಾಸ್ ಬುಕ್ ಮಾಡಬಹುದು. ಆನ್ಲೈನ್ ಬುಕಿಂಗ್ ಮಾಡಿದಾಗ ನಿಮ್ಮ ಎಲ್ಲಾ ಮಾಹಿತಿಗಳು ಸಿಸ್ಟಂನಲ್ಲಿ ಸರಿಯಾಗಿ ದಾಖಲಾಗುತ್ತದೆ. ಇದರಿಂದ ನಿಮ್ಮ ಬುಕಿಂಗ್ ಖಚಿತವಾಗುತ್ತದೆ ಮತ್ತು ಡೆಲಿವರಿ ಸಮಯಕ್ಕೆ ಸಿಗುವ ಸಾಧ್ಯತೆ ಹೆಚ್ಚುತ್ತದೆ. ಇನ್ನೂ ಮುಖ್ಯವಾಗಿ, ಗ್ಯಾಸ್ ಡೆಲಿವರಿ ವಿಳಂಬವಾದರೆ ಅದನ್ನು ಟ್ರ್ಯಾಕ್ ಮಾಡಲು ಮತ್ತು ದೂರು ನೀಡಲು ಸಹ ನಿಮಗೆ ಅವಕಾಶ ಸಿಗುತ್ತದೆ. ಹೊಸ ನಿಯಮದ ಪ್ರಕಾರ ಗ್ಯಾಸ್ ಸಿಲಿಂಡರ್ ಡೆಲಿವರಿ 2 ರಿಂದ 3 ದಿನಗಳೊಳಗೆ ನೀಡುವುದು ಕಡ್ಡಾಯವಾಗಿದೆ. ಅಂದರೆ ನೀವು ಇಂದು ಬುಕ್ ಮಾಡಿದರೆ ಮುಂದಿನ 2 ದಿನಗಳಲ್ಲಿ ಗ್ಯಾಸ್ ನಿಮ್ಮ ಮನೆಗೆ ತಲುಪಬೇಕು. ಈ ನಿಯಮವು ಭಾರತದೆಲ್ಲೆಡೆ ಅನ್ವಯವಾಗುತ್ತದೆ. ನೀವು ಹಳ್ಳಿಯಲ್ಲಿದ್ದರೂ ಅಥವಾ ನಗರದಲ್ಲಿದ್ದರೂ ಇದೇ ನಿಯಮ ಅನ್ವಯಿಸುತ್ತದೆ. ಇದರಿಂದ ಜನರಿಗೆ ಸಮಯಕ್ಕೆ ಸರಿಯಾಗಿ ಗ್ಯಾಸ್ ಸಿಗುವಂತೆ ಮಾಡಲು ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಆದರೆ ಕೆಲವೊಮ್ಮೆ ಸರಬರಾಜಿನಲ್ಲಿ ತೊಂದರೆಯುಂಟಾದರೆ ಸ್ವಲ್ಪ ವಿಳಂಬ ಆಗಬಹುದು. ಈ ಹೊಸ ವ್ಯವಸ್ಥೆಯಲ್ಲಿ ಆನ್ಲೈನ್ ಬುಕ್ಕಿಂಗ್ಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ. ಇದರಿಂದ ಸಂಪೂರ್ಣ ಪ್ರಕ್ರಿಯೆ ಸುಲಭ, ಸುರಕ್ಷಿತ ಮತ್ತು ಪಾರದರ್ಶಕವಾಗುತ್ತದೆ. ಇನ್ನು ಮುಂದೆ ನಾವು 3ನೇ ಪ್ರಮುಖ ಮತ್ತು ಅತ್ಯಂತ ಸುಲಭವಾದ ವಿಧಾನವನ್ನು ನೋಡೋಣ, ಅದು ವಾಟ್ಸಾಪ್ ಮೂಲಕ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್. ಹೌದು ಸ್ನೇಹಿತರೆ, ಈಗ ನೀವು ನಿಮ್ಮ ಮೊಬೈಲ್ನಲ್ಲೇ ವಾಟ್ಸಾಪ್ ಬಳಸಿ ತುಂಬಾ ಸುಲಭವಾಗಿ ಗ್ಯಾಸ್ ಬುಕ್ ಮಾಡಬಹುದು. ಈ ಹೊಸ ವಿಧಾನವು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಹಾಗೂ ತಂತ್ರಜ್ಞಾನದಲ್ಲಿ ಹೆಚ್ಚು ಪರಿಚಯವಿಲ್ಲದವರಿಗೆ ಬಹಳ ಸಹಾಯಕವಾಗಲಿದೆ. ಆದರೆ ಇಲ್ಲಿ ಕೂಡ ಒಂದು ಮುಖ್ಯ ನಿಯಮ ಇದೆ. ನೀವು ಬಳಸುವ ವಾಟ್ಸಾಪ್ ನಂಬರ್ ಅದೇ ನಿಮ್ಮ ಗ್ಯಾಸ್ ಏಜೆನ್ಸಿಯಲ್ಲಿ ರಿಜಿಸ್ಟರ್ ಆಗಿರುವ ನಂಬರ್ ಆಗಿರಬೇಕು ಮತ್ತು ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ವಾಟ್ಸಾಪ್ ಮೂಲಕ ಬುಕ್ಕಿಂಗ್ ಮಾಡಲು ನೀವು ಮೊದಲಿಗೆ ನಿಮ್ಮ ಗ್ಯಾಸ್ ಕಂಪನಿಯ ಅಧಿಕೃತ ವಾಟ್ಸಾಪ್ ನಂಬರ್ ಅನ್ನು ನಿಮ್ಮ ಫೋನ್ನಲ್ಲಿ ಸೇವ್ ಮಾಡಬೇಕು. ನಂತರ ವಾಟ್ಸಾಪ್ ತೆರೆಯಿರಿ ಮತ್ತು ಆ ನಂಬರ್ಗೆ ಹಾಯ್ ಅಥವಾ ಬುಕ್ ಎಂದು ಮೆಸೇಜ್ ಕಳುಹಿಸಿ. ಅದಾದ ಮೇಲೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹಂತವಾಗಿ ಸೂಚನೆಗಳು ಬರುತ್ತವೆ. ಆ ಸೂಚನೆಗಳನ್ನು ಅನುಸರಿಸಿದರೆ ನೀವು ಕೆಲವೇ ನಿಮಿಷಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಬಹುದು. ಈ ಸೇವೆ HP ಗ್ಯಾಸ್, ಭಾರತ್ ಗ್ಯಾಸ್ ಮತ್ತು ಇಂಡಿಯನ್ ಗ್ಯಾಸ್ ಈ 3 ಪ್ರಮುಖ ಕಂಪನಿಗಳಲ್ಲಿಯೂ ಲಭ್ಯವಿದೆ. ಆದರೆ ಯಾವಾಗಲೂ ಅಧಿಕೃತ ನಂಬರ್ ಮಾತ್ರ ಬಳಸುವುದು ಬಹಳ ಮುಖ್ಯ. ತಪ್ಪು ನಂಬರಿಗೆ ಮೆಸೇಜ್ ಮಾಡಿದರೆ ನಿಮ್ಮ ಮಾಹಿತಿಗೆ ಅಪಾಯ ಉಂಟಾಗಬಹುದು. ಇದಕ್ಕೆ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ UMANG ಆಪ್ ಇನ್ಸ್ಟಾಲ್ ಇದ್ದರೆ ಅದರಿಂದಲೂ ನೀವು ಗ್ಯಾಸ್ ಬುಕಿಂಗ್ ಮಾಡಬಹುದು. ಇದು ಸರ್ಕಾರದ ಅಧಿಕೃತ ಆಪ್ ಆಗಿದ್ದು ಬಹಳ ಸುರಕ್ಷಿತವಾಗಿದೆ. ಆದರೆ ಯಾವ ವಿಧಾನ ಬಳಸಿದರೂ ಅಧಿಕೃತ ವೆಬ್ಸೈಟ್, ಆಪ್ ಅಥವಾ ವಾಟ್ಸಾಪ್ ಈ 3 ವಿಧಾನಗಳು ಮಾತ್ರ ವಿಶ್ವಾಸಾರ್ಹವಾಗಿವೆ ಎಂಬುದನ್ನು ಮರೆಯಬೇಡಿ. ಇದಾದ ನಂತರ ಮತ್ತೊಂದು ಮುಖ್ಯ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನೀವು ಒಂದು ಬಾರಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ ನಂತರ ಮುಂದಿನ ಬುಕಿಂಗ್ ಮಾಡಲು ಕನಿಷ್ಠ 25 ದಿನಗಳ ಗ್ಯಾಪ್ ಇರಬೇಕು.
ಅಂದರೆ ನೀವು ಇಂದು ಗ್ಯಾಸ್ ಪಡೆದಿದ್ದರೆ ತಕ್ಷಣವೇ ಮತ್ತೆ ಬುಕ್ ಮಾಡಲು ಸಾಧ್ಯವಿಲ್ಲ. ಈ ನಿಯಮವನ್ನು ಜಾರಿಗೆ ತಂದಿರುವುದು ಗ್ಯಾಸ್ ಸರಬರಾಜನ್ನು ಸಮತೋಲನದಲ್ಲಿರಿಸಲು. ಸರ್ಕಾರದ ಪ್ರಕಾರ ದೇಶದಲ್ಲಿ ಈಗ ಗೃಹ ಬಳಕೆಯ ಗ್ಯಾಸ್ ಲಭ್ಯತೆ ಸಮರ್ಪಕವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಮತ್ತು ಗ್ಯಾಸ್ ಸರಬರಾಜಿನಲ್ಲಿ ಕೆಲವು ಮಟ್ಟದ ಅಸ್ಥಿರತೆ ಕಂಡುಬರುತ್ತಿದೆ. ಈ ಕಾರಣದಿಂದ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗದಂತೆ ಸರ್ಕಾರ ಈಗಲೇ ಕ್ರಮ ಕೈಗೊಳ್ಳುತ್ತಿದೆ. ಇನ್ನೊಂದು ಮಹತ್ವದ ವಿಷಯವೇನೆಂದರೆ, ಕೆಲವು ದೊಡ್ಡ ನಗರಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಕಂಡುಬರುತ್ತಿದೆ. ಇದರಿಂದ ಹೋಟೆಲುಗಳು, ರೆಸ್ಟೋರೆಂಟ್ಗಳು ಮತ್ತು ಫುಡ್ ಸ್ಟಾಲ್ಗಳು ಸಮಸ್ಯೆ ಎದುರಿಸುತ್ತಿವೆ. ಈ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರ ಕಮರ್ಷಿಯಲ್ ಮತ್ತು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜನ್ನು ಸಮತೋಲನಗೊಳಿಸಲು ಹೊಸ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇದರಿಂದ ಗ್ಯಾಸ್ ನಿಜವಾಗಿಯೂ ಅಗತ್ಯವಿರುವ ಸ್ಥಳಗಳಿಗೆ ಮಾತ್ರ ಸರಿಯಾಗಿ ತಲುಪುವಂತೆ ಮಾಡುವ ಉದ್ದೇಶವಿದೆ. ಒಟ್ಟಾರೆ ಈ ಹೊಸ ನಿಯಮಗಳು ಜನರಿಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ನೀವು ಸರಿಯಾದ ವಿಧಾನದಲ್ಲಿ ಗ್ಯಾಸ್ ಬುಕ್ ಮಾಡಿದರೆ ಯಾವುದೇ ತೊಂದರೆಯಿಲ್ಲದೆ ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಪಡೆಯಬಹುದು. ಹಾಗಾದರೆ ಸ್ನೇಹಿತರೆ, ಈಗ ನೀವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೀರಿ. ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಮಾಡಲು ಸರ್ಕಾರ ಜಾರಿಗೆ ತಂದಿರುವ ಈ 3 ಪ್ರಮುಖ ಹೊಸ ನಿಯಮಗಳು ಯಾವುವು ಎಂಬುದನ್ನು ಮತ್ತು ನೀವು ಯಾವ ವಿಧಾನವನ್ನು ಅನುಸರಿಸಬೇಕು ಎಂಬುದನ್ನು. ಸಾರಾಂಶವಾಗಿ ಹೇಳುವುದಾದರೆ, ಮೊದಲು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕಡ್ಡಾಯವಾಗಿದ್ದು ಅದು ಆಧಾರ್ಗೆ ಲಿಂಕ್ ಆಗಿರಬೇಕು. ಎರಡನೆಯದು, ಆನ್ಲೈನ್ ಬುಕಿಂಗ್ ಅತ್ಯಂತ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ವಿಧಾನ. ಮೂರನೆಯದು, ವಾಟ್ಸಾಪ್ ಬುಕಿಂಗ್ ಮೂಲಕ ಸುಲಭವಾಗಿ ಗ್ಯಾಸ್ ಪಡೆಯಬಹುದು. ಈ 3 ವಿಧಾನಗಳಲ್ಲಿ ಯಾವುದನ್ನಾದರೂ ಸರಿಯಾಗಿ ಬಳಸಿದರೆ ನಿಮ್ಮ ಗ್ಯಾಸ್ ಬುಕಿಂಗ್ ಸಂಪೂರ್ಣವಾಗಿ ಖಚಿತವಾಗುತ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ಡೆಲಿವರಿ ಸಿಗುತ್ತದೆ. ಇದರಿಂದಾಗಿ ನೀವು ಹಳೆಯ ವಿಧಾನಗಳನ್ನು ಬಳಸುವುದನ್ನು ತಪ್ಪಿಸಿ ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲವಾದರೆ ಬುಕಿಂಗ್ ವಿಫಲವಾಗುವ ಸಾಧ್ಯತೆಯಿದೆ ಅಥವಾ ಡೆಲಿವರಿ ವಿಳಂಬವಾಗಬಹುದು. ಇನ್ನೊಂದು ಮುಖ್ಯ ವಿಷಯ, ಗ್ಯಾಸ್ ಬುಕ್ ಮಾಡಿದ ನಂತರ ಅದರ ಸ್ಟೇಟಸ್ ಅನ್ನು ಪರಿಶೀಲಿಸುವುದನ್ನು ಮರೆಯಬೇಡಿ. ಇದರಿಂದ ನಿಮ್ಮ ಸಿಲಿಂಡರ್ ಯಾವ ಹಂತದಲ್ಲಿದೆ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ನೀವು ಯಾವ ರಾಜ್ಯದಲ್ಲೇ ಇದ್ದರೂ ಈ ನಿಯಮಗಳು ಎಲ್ಲರಿಗೂ ಅನ್ವಯವಾಗುತ್ತವೆ. ಆದ್ದರಿಂದ ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳಿ. ವಿಶೇಷವಾಗಿ ಹಿರಿಯ ನಾಗರಿಕರಿಗೂ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಇದು ತುಂಬಾ ಉಪಯುಕ್ತವಾಗಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಇದರಿಂದ ಇನ್ನೂ ಹಲವರಿಗೆ ಸರಿಯಾದ ಮಾಹಿತಿ ತಲುಪುತ್ತದೆ. ನಿಮ್ಮ ಪ್ರದೇಶದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ದರ ಎಷ್ಟು ಇದೆ? ನಿಮಗೆ ಗ್ಯಾಸ್ ಬುಕಿಂಗ್ ಮಾಡುವಾಗ ಯಾವುದೇ ತೊಂದರೆ ಎದುರಿಸುತ್ತಿದೆಯಾ? ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ಪ್ರಮುಖ ಮಾಹಿತಿ ಮತ್ತು ಹೊಸ ಅಪ್ಡೇಟ್ಗಳನ್ನು ತಿಳಿಯಲು ನಮ್ಮ ಪಿಎಂ ಸೇವಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.